ಹಾಯ್ ಹಲೋ ನನ್ನ ವಿಡಿಯೋ ನೋಡುವಂಥ ಸಬ್ಸ್ಕ್ರೈಬರ್ ವ್ಯೂವರ್ಸ್ ಎಲ್ರಿಗೂ ಸಹಿತ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲರೂ ಗೌರಿ ಗಣೇಶ ಹಬ್ಬನ ತುಂಬ ಚೆನ್ನಾಗಿ ಆಚರಣೆ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾವ ರೀತಿ ಆಚರಣೆ ಮಾಡಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದ ಮುಖಾಂತರ ತಿಳಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೊಸಬ್ರೇನಾದರೂ ನಮ್ಮ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದು ನಾವು ಗಣಪತಿ ಹಬ್ಬದ ದಿವಸ ಮಧ್ಯಾಹ್ನ ನಾವು ಅಡುಗೆ ಎಲ್ಲ ಮಾಡಿ ಮನೇಲಿ ಪೂಜೆ ಎಲ್ಲ ಮಾಡಿಬಿಟ್ಟು ನಮ್ಮ ಏರಿಯಾದಲ್ಲಿ ಮಾರುತಿ ಯುವಕ ಸಂಘ ಅಂತ ಹೇಳ್ಬಿಟ್ಟು ಅಲ್ಲಿ ಗಣಪತಿ ಇಡ್ತಾರೆ. ಅಲ್ಲಿಗೆ ಬಂದ್ವಿ. ಗಣಪತಿ ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಿದೆ. ಗಣಪತಿ ಮಾತ್ರ ತುಂಬ ಕಳೆಯಾಗಿ ಇದ್ದರೂ ಮಾತ್ರ ಗಣೇಶನ ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ನೋಡಿ. ಹಾಗೆಯೇ ಭಟ್ರು ಬಂದು ಪೂಜೆ ಮಾಡಿ ಹೋಗಾಯಿತು. ಇನ್ನು ನಾವು ತೀರ್ಥ ಪ್ರಸಾದ ತಗೊಬಂದು ಮನೆಯಲ್ಲಿ ಇನ್ನು ಊಟ ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ವಿ. ಈ ವಿಡಿಯೋದಲ್ಲಿ ನಾನು ಬೆಳಗ್ಗೆಯಿಂದ ಯಾವ ರೀತಿ ಗಣೇಶ ಹಬ್ಬನ ಆಚರಣೆ ಮಾಡಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿದೆ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದಿರೋ ಹಾಗೆ ನೋಡಿ. ಇವರೆಲ್ಲರೂ ಸಹಿತ ನಮ್ಮ ಏರಿಯಾದವರೇ, ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಪ್ರತಿಯೊಬ್ಬರು ಸಹಿತನೂ ಅಲ್ಲಿದ್ದರು, ನೀವು ನೋಡ್ಬೋದು. ಹಾಗೆಯೇ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇದೇ ಗಣಪತಿನ ವಿಸರ್ಜನೆ ಮಾಡುವಾಗಾಗಿರ್ಬೋದು, ನಾವು ಭಜನೆ ಕಾರ್ಯಕ್ರಮ ಇರುತ್ತೆ ಅದಾಗಿರ್ಬೋದು, ಪ್ರತಿಯೊಂದು ವೀಡಿಯೋಸು ಬರ್ತಾ ಹೋಗುತ್ತೆ. ಆದರೆ ಇವತ್ತು ಗಣೇಶ ಹಬ್ಬದ ದಿವಸ ನಾನು ಏನೆಲ್ಲ ತಯಾರಿ ಮಾಡ್ಕೊಂಡ್ವಿ, ಪೂಜೆ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿದೆ. ವಿಡಿಯೋನ ಕೊನೆವರೆಗೂ ನೋಡಿ, ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ನೋಡಿ. ಫ್ರೆಂಡ್ಸ್, ಬೆಳಗ್ಗೆ 9:30 ಆಗಿರ್ಬೋದು. ನಾನು ನಮ್ಮ ಮನೆಯವರು ಹಬ್ಬಕ್ಕೆ ಅಂತೇಳಿ ನಮ್ಮ ಮನೆಯವ್ರ ಮನೆಗೆ ಬಂದ್ವಿ. ನಮ್ಮ ಮಾವ ಅತ್ತೆ ಇಬ್ಬರು ಪೂಜೆಗೆ ರೆಡಿ ಮಾಡ್ತಾಯಿದ್ರು. ಸರಸ್ವತಿ ಅಡುಗೆ ಮಾಡ್ತಾಯಿದ್ಲು, ನೋಡ್ತಾ ಇರ್ಬೋದು ನೀವು. ನಮ್ಮ ಮನೆ ದೇವರ ಮನೆ. ಕರ್ಜಿಕಾಯಿ, ಮೋದಕ, ಹಾಗೆ ಪಾಯಸ ದೇವರಿಗೆ ಬೆಳಗಿನ ನೈವೇದ್ಯಕ್ಕೆ ಅಂತ ಹೇಳಿ ರೆಡಿ ಮಾಡಾಗಿತ್ತು. ಮಾವ ಅತ್ತೆ ಇಬ್ಬರು ಸೇರಿಕೊಂಡು ಪೂಜೆನ ಮಾಡ್ತಾಯಿದ್ರು. ಹಾಗೆ ನಾನು ಸ್ವಲ್ಪ ವೀಡಿಯೋಸ್ಗಳನ್ನು ಮಾಡ್ಕೊಂಡಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಸಂಜೆವರೆಗೂ, ಗಣಪತಿ ಹಬ್ಬದ ಸಂಜೆವರೆಗೂ ಏನೆಲ್ಲ ಮಾಡಿದ್ವಿ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿದೆ ನೋಡಿ. ಫ್ರೆಂಡ್ಸ್, ಗಣಪತಿಗೆ ಅಲಂಕಾರ ಎಲ್ಲ ಮಾಡ್ತಾಯಿದ್ರು. ನಾವೇನು ಗಣೇಶನ ಕೂರಿಸಲ್ಲ ನಮ್ಮ ಮನೇಲಿ, ನಮ್ಮ ಏರಿಯಾದಲ್ಲಿ ಕೂರಿಸ್ತಾರೆ. ಫಸ್ಟಿಗೆ ಹೇಳ್ದಾಗೇ ಹಾಗೆಯೇ ಸಾಬಕ್ಕಿ ಮತ್ತು ಸಾವಿಗೆ ಹಾಕ್ಬಿಟ್ಟು ಸರಸ್ವತಿ ನೈವೇದ್ಯಕ್ಕೆ ಪಾಯಸ ಮಾಡಿದ್ಲು. ಹಾಗೆಯೇ ಕರ್ಜಿಕಾಯಿ, ಮೋದಕ ಮಾಡಿತ್ತು. ಇನ್ನು ಮಧ್ಯಾಹ್ನದಲ್ಲಿ ಇನ್ನೂ ವೆರೈಟಿ ಅಡುಗೆಗಳನ್ನು ಮಾಡಿಬಿಟ್ಟು ನಾವು ಎಡೆ ಹಾಕ್ತೀವಿ. ಆ ವಿಡಿಯೋ ಸಹಿತ ಇದೆ, ನೋಡ್ತಾ ಇರ್ಬೋದು. ಪಾಯಸ ಇಷ್ಟು ನೀರಿದೆ, ಸ್ವಲ್ಪ ಹೊತ್ತಾಗೋದಕ್ಕೂ ಗಟ್ಟಿಯಾಗಿತ್ತು. ಹಾಗೆ ನಾನು ಬೆಳಗ್ಗೆನೇ ಫಸ್ಟ್ ಬಂದವಳು ಪೂಜೆ ಎಲ್ಲ ಮುಗಿದ ಮೇಲೆ ಪೂಜೆ ಮಾಡ್ತಾ ಇದ್ರು ಮಾವ ಅತ್ತೆ. ಮಂಗಳಾರತಿ ಟೈಮಿಗೆ ನಾವು ಹೋಗ್ತೀವಿ. ಅಷ್ಟು ತನಕ ತರಕಾರಿ ಹೆಚ್ಕೊಳ್ಳೋದು ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ವಿ. ಬೇಗ ತರಕಾರಿ ಎಲ್ಲ ಹೆಚ್ಕೊಬಿಟ್ರೆ ಬೇಗ ಅಡುಗೆ ಮಾಡ್ಬೋದು. ಗಣೇಶನ ಪೂಜೆ ಆಗೋ ಅಷ್ಟೊತ್ತಿಗೆ ನಮ್ಮ ಅಡುಗೆನೂ ರೆಡಿಯಾಗಿತ್ತು. ಹಾಗೆಯೇ ಮಂಗಳಾರತಿ ಆಗ್ತಾಯಿದೆ ಬನ್ನಿ ಅಂತ ಕರೆದ್ರು. ನೋಡ್ತಾ ಇರ್ಬೋದು, ಮಂಗಳಾರತಿ ಆಗ್ತಾಯಿದೆ. ಹಾಗೆಯೇ ನಾವು ಸಿಂಪಲ್ಲಾಗಿ ಈ ರೀತಿ ಪೂಜೆ ಮಾಡ್ಕೊಳ್ತೀವಿ ಮನೆಯಲ್ಲಿ. ಪ್ರತಿಯೊಬ್ಬರು ಇದೇ ರೀತಿ ಗಣಪತಿ ಹಬ್ಬನ ಆಚರಣೆ ಮಾಡ್ತಾರೆ. ಗಣೇಶ ಕೂರಿಸೋರು ಇನ್ನೂ ಚೆನ್ನಾಗಿ ಭಟ್ರನ್ನೆಲ್ಲ ಕರೆದ್ಬಿಟ್ಟು ಪೂಜೆ ಮಾಡ್ತಾರೆ. ಹಾಗೆಯೇ ಮಾವ ಅತ್ತೆ ಇಬ್ಬರು ಸೇರಿಬಿಟ್ಟು ಪೂಜೆಗಳನ್ನು ಮಾಡಿದರು. ನೈವೇದ್ಯ ಎಲ್ಲ ಸರಸ್ವತಿ ಮಾಡಿದ್ಲು. ಈ ರೀತಿ ನಮ್ಮ ಮನೇಲಿ ಗಣೇಶ ಹಬ್ಬನ ಆಚರಣೆ ಮಾಡಿದ್ವಿ. ನೀವು ಯಾವ ರೀತಿ ಆಚರಣೆ ಮಾಡಿದ್ರಿ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ನನಗೆ ಹಿಂದಿನ ದಿವಸ ಹೋಗೋದಕ್ಕೆ ಆಗಿಲ್ಲ. ಗೌರಿ ಹಬ್ಬದ ದಿನ ಲೆಕ್ಕದಲ್ಲಿ ಗೌರಿ ಹಬ್ಬದ ದಿವಸನೇ ಹೋಗಬೇಕಿತ್ತು. ಆದರೆ ಬಟ್ಟೆ ಕೊಡೋದು ತುಂಬ ಇದ್ದಿದ್ದರಿಂದ ನನಗೆ ಹಿಂದಿನ ದಿವಸ ಬರೋಕ್ಕಾಗೇ ಇಲ್ಲ. ಕೆಲವೊಂದು ಸರಿ ಹಬ್ಬದಲ್ಲಿ ನಾನು ಹಿಂದಿನ ದಿವಸನೇ ಬಂದಿರ್ತೀನಿ. ಆದರೆ ಈ ಸಲ ನಂಗೆ ಆಗಲಿಲ್ಲ. ಯಾಸ್ಮಿನಿಗೂ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ರಜೆ ಮಾಡಿದ್ರಿಂದ ನನಗೊಬ್ಳಿಗೇ ಬಟ್ಟೆ ಒತ್ತಡ ಜಾಸ್ತಿ ಇದ್ದಿದ್ದರಿಂದ ನಾನು ಹಬ್ಬದ ದಿವಸನೇ ಬಂದೆ. ಹಾಗೆ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ನಮ್ಮದು ಇರುತ್ತಲ್ವ ಲೇಡೀಸಿಂದು ಅಡುಗೆ ಮಾಡೋದು. ಅಡುಗೆ ಆಗಿಬಿಟ್ರೆ ದೊಡ್ಡ ಕೆಲಸನೇ ಆದಂಗೆ. ಹಾಗೆ ಬೀನ್ಸು, ಆಲೂಗಡ್ಡೆ, ಹೆಸರುಕಾಳು ಪಲ್ಯ, ಬೋಂಡ, ಹಾಗೆ ನುಗ್ಗೆಕಾಯಿ, ಆಲೂಗಡ್ಡೆ ಸಾಂಬಾರು, ಹಾಗೆಯೇ ಪಾಯಸ ಮತ್ತು ಕೋಸಂಬರಿ ಇತ್ತು. ಈಗ ನೋಡಿ, ಇದು ಒಂದು ರೈಸ್ ಬಾತು ಸ್ಪೆಷಲಾಗಿ ಹಬ್ಬಕ್ಕೆ ಮಾಡಿದ್ವಿ. ತುಂಬ ಚೆನ್ನಾಗಾಗಿತ್ತು. ಹಾಗೆ 2 ಥರ ಸಾಂಬಾರಿತ್ತು. ಒಂದು ಹೋಳಿಗೆ ಸಾರಿತ್ತು, ಒಂದು ಹಾಗೆಯೇ ಬೇಳೆ ಸಾರಿತ್ತು, ಹಾಗೆಯೇ ಕೋಸಂಬರಿ ಇತ್ತು. ನಾವು ಇಷ್ಟು ವೆರೈಟಿ ನಮ್ಮ ಗಣೇಶ ಹಬ್ಬಕ್ಕೆ ಮಾಡಿದ್ವಿ. ನೀವೆಲ್ಲ ಏನು ಹಬ್ಬಕ್ಕೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತಿರೋ ನಿಮಗೆಲ್ರಿಗೂ ಧನ್ಯವಾದಗಳು. ಹಾಗೆ ರೇವತಿ ಕನ್ನಡ ವ್ಲಾಗ್ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಆಗಿ. ಹಾಗೆ ನೋಡಿ, ಭುವನ ಗಣಪತಿ ತರ್ತಾರಲ್ವ, ಅಲ್ಲಿಗೆ ಹೋಗ್ತೀನಿ ಅಂತೇಳಿ ಹೇಳ್ತಾ ಇದ್ದ. ಸ್ವಲ್ಪ ತುಂಬ ಮಳೆ. ಫ್ರೆಂಡ್ಸ್, ನಿಮ್ಮೂರಲ್ಲೆಲ್ಲ ಮಳೆ ತುಂಬ ಇತ್ತಾ ಅಂತೇಳಿ ನನಗೆ ಹೇಳಿ. ಆದರೆ ಈ ವರ್ಷ ಮಾತ್ರ ತುಂಬಾ ಮಳೆ ಇತ್ತು. ಮಳೆಯಲ್ಲೇ ಗಣಪತಿ ಹಬ್ಬ ಆಯಿತು ನೋಡಿ. ಬೋಂಡ, ಸರಸ್ವತಿ ಬೋಂಡ ಚೆನ್ನಾಗಿ ಮಾಡ್ತಾಳೆ, ಬೋಂಡ ಮಾಡ್ತಾಯಿದ್ಲು. ಹಾಗೆ ಮಕ್ಕಳು ಸಹಿತ ಪಲ್ಯಗಳೆಲ್ಲ ತಿನ್ನೋದೇ ಇಲ್ಲ. ಬೋಂಡ ಇದ್ದರೆ ಖುಷಿಯಾಗಿ ಊಟ ಮಾಡ್ತಾರಲ್ವ. ನಾವು ಯಾವುದೇ ಹಬ್ಬದಲ್ಲಾಗಿರ್ಬೋದು ಮಕ್ಕಳಿಗೆ ಖುಷಿಯಾಗಿರೋಂಥ ಅಡುಗೆಗಳನ್ನೇ ಮಾಡಬೇಕು. ಇಲ್ಲಿ ನಮ್ಮನೆಯವರು ಮತ್ತು ಅವರ ಅಮ್ಮ ಕೂತ್ಕೊಂಡಿದ್ರು. ಹಿಂದಿನ ವಿಡಿಯೋಗಳಲ್ಲಿ ನಿಮಗೆ ನಮ್ಮ ಅತ್ತೆ ಪರಿಚಯ ಮಾಡಿಸಿದ್ದೀನಿ. ಆದರೂ ಇವತ್ತು ನೋಡಿ
ಅಮ್ಮ ಮಗ ಇಬ್ಬರು ಏನೋ ಮಾತಾಡ್ತಾಯಿದ್ರು, ನಾನು ಹಾಗೇ ವಿಡಿಯೋ ಮಾಡಿಕೊಂಡೆ. ಇದು ಫಿಶ್ ಟ್ಯಾಂಕ್ ಮಾತ್ರ ತುಂಬ ಚೆನ್ನಾಗಿದೆ. ಹಾಗೆಯೇ ನಾವಿನ್ನೂ ಎಡೆ ಎಲ್ಲ ಹಾಕೋದಕ್ಕಾಗಿ ರೆಡಿ ಮಾಡ್ಕೊಳ್ತಾ ಇದ್ವಿ. ಅಡುಗೆ ಎಲ್ಲ ಫುಲ್ ಕಂಪ್ಲೀಟ್ ಆಯಿತು. ಹೋಳಿಗೆ ಮತ್ತು ಕರ್ಜಿಕಾಯಿ ಈ ರೀತಿ ಇತ್ತು. ಸ್ವಲ್ಪ ಕರ್ಜಿಕಾಯಿ ನಾವು ಎಡೆ ಹಾಕೋದಕ್ಕೆ ರೆಡಿ ಮಾಡಿಕೊಂಡು ನೆಕ್ಸ್ಟು ಸಂಜೆ ಸ್ವಲ್ಪ ಮಾಡಿದ್ವಿ. ಈಗ ನಾವು ಗಣಪತಿ ಪೂಜೆ ಆಗ್ತಿದೆ ಬನ್ನಿ ಅಂತೇಳಿ ಫೋನ್ ಮಾಡಿದ್ರು. ಸಂಜೆ ಅಂದರೆ ಚಂದ್ರ ಕಾಣುತ್ತೆ ಅಂತ ಭಯ ಅಲ್ವಾ, ಹಾಗಾಗಿ ಮಧ್ಯಾಹ್ನನೇ ಗಣಪತಿ ದರ್ಶನ ಮಾಡ್ಕೊಂಬಂದರೆ ಸಮಾಧಾನ ಅನಿಸುತ್ತೆ, ಊಟ ಮಾಡೋಕ್ಕೂ ಸರಿಯಾಗತ್ತೆ ಅಂತ ಹೇಳ್ಬಿಟ್ಟು ಇನ್ನು ಗಣೇಶನ ದರ್ಶನ ಮಾಡ್ಕೊಬರೋಣ ಅಂತ ಹೇಳ್ಬಿಟ್ಟು ಪೆಂಡಲಿಗೆ ಹೋಗ್ತಾ ಇದ್ದೀವಿ. ತುಂಬ ಮಳೆ, ಸಿಕ್ಕಾಪಟ್ಟೆ ಬೆಳಗ್ಗೆಯಿಂದ ಮಳೆ ಬರ್ತಾನೆ ಇದೆ. 2 ದಿನ ಹಿಂದೆ ಸ್ವಲ್ಪ ಮಳೆ ಕಡಿಮೆ ಆಗಿತ್ತು, ಆದರೆ ಹಬ್ಬದ ದಿನ ಮಾತ್ರ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು. ಆದರೆ ಸಂಜೆ ಮಾತ್ರ ಎಲ್ಲೂ ಹೊರಗಡೆ ಹೋಗಲೇ ಇಲ್ಲ. ಗಣಪತಿ ನೋಡೋದಕ್ಕೆ ಬೇರೆ ಬೇರೆ ಕಡೆನೂ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ಮಳೆ ಬರ್ತಾಯಿತ್ತು. ಸ್ಯಾರಿ ಹಾಕ್ಕೊಂಡಿದ್ದಕ್ಕಂತೂ ಇನ್ನೂ ಮಳೆ ಜೋರಾಗಿ ಒಂಥರ ಚಳಿನೇ ಆಗ್ತಾಯಿತ್ತು ಸಂಜೆವರೆಗೂ. ಹಬ್ಬದ ಖುಷಿ ಇರಬೇಕು ಅಂದರೆ ಮಳೆ ಕಡಿಮೆ ಇರಬೇಕಲ್ಲ ಫ್ರೆಂಡ್ಸ್. ನಿಮ್ಮೂರಲ್ಲೆಲ್ಲ ಮಳೆ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ನನಗೆ ಹೇಳಿ. ಹಾಗೆಯೇ ನೋಡಿ ನಾವೀಗ ಗಣಪತಿ ಪೆಂಡಲಿಗೆ ಹೋಗೋಣ ಅಂತೇಳ್ಬಿಟ್ಟು ಹೋಗ್ತಾಯಿದ್ವಿ. ಎಲ್ಲರೂ ಮುಂದೆ ಹೋಗಿದ್ರು, ನಾವು ಅಡುಗೆ ಎಲ್ಲ ಮಾಡ್ತಿದ್ವಲ್ಲ, ಹಾಗಾಗಿ ಸ್ವಲ್ಪ ಭಟ್ರು ಬಂದ ತಕ್ಷಣ ಹೊರಟ್ವಿ. ಆದರೆ ಭಟ್ರು ಸ್ಪೀಡಾಗಿ ಪೂಜೆ ಮಾಡ್ತಾರೆ, ನಮ್ಮ ಏರಿಯಾದ ಭಟ್ರು. ಆಗಲೇ ಪೂಜೆ ಮುಗಿಸಿದ್ರು. ನಾವಿನ್ನು ಕೈ ಮುಕ್ಕೊಂಡು ತೀರ್ಥ ಪ್ರಸಾದ ತೊಗೊಂಡು ಮನೆಗೆ ಬಂದ್ವಿ. ಇದು ನಮ್ಮ ಏರಿಯಾನೇ, ನೀವು ನೋಡಿರ್ಬೋದು ಕೆಲವು ಹಿಂದಿನ ವೀಡಿಯೋಗಳಲ್ಲೆಲ್ಲ ನಾನು ಹಾಕಿದ್ದೀನಿ. ಹಾಗೆಯೇ ಮಳೆ ಬರ್ತಿದ್ದರಿಂದ ಮೊಬೈಲ್ ಸಮೇತ ನೆನೀತಾ ಇತ್ತು, ಆದರೂ ಸಹಿತ ನಾನು ಬಿಡ್ದೇನೆ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಹಾಗೆ ನೋಡಿ ಇಲ್ಲಿ ನೋಡಿರ್ಬೋದು ಮಾರಿಕಾಂಬ ದೇವಸ್ಥಾನ ಕಾಣಿಸ್ತಾ ಇದೆಯಲ್ವಾ, ಇಲ್ಲೇ ಹತ್ತಿರದಲ್ಲೇ ಗಣಪತಿನ ಕೂರಿಸ್ತಾರೆ. ನಾವು ಚಿಕ್ಕವರಾಗಿದ್ದಾಗಲೂ ಇಲ್ಲೇ ಕೂರಿಸ್ತಾ ಇದ್ದಿದ್ದು. ನೋಡ್ತಾ ಇರ್ಬೋದು. ಗಣಪತಿ ಹಬ್ಬ ಅಂದ್ರೇ ಹಂಗಲ್ವಾ, ಎಲ್ಲರೂ ಒಂಥರ ಖುಷಿ ಇರುತ್ತೆ. ಗಣಪತಿ ಬಿಟ್ಟು ಬಂದಮೇಲೆ ನಮ್ಮ ಇಲ್ಲಿ ಗಣಪತಿನ 11 ದಿವಸ ಕೂರಿಸ್ತಾರೆ, 11 ದಿವಸದ ಮೇಲೆ ಬಿಡ್ತಾರೆ. ಇಲ್ಲಿ ನೋಡಿ ಹೋಗೋದಕ್ಕೆ ಫುಲ್ಲು ಕೆಸರು, ಅಷ್ಟು ಜೋರು ಮಳೆ ಬರ್ತಾಯಿತ್ತು. ಎಲ್ಲ ಕಡೆನೂ ಮಳೆನೇ ಅಲ್ವಾ, ಗಣಪತಿ ಹಬ್ಬ ಈ ಸಲ ಫುಲ್ಲು ಮಳೆನೇ. ಹಾಗಾಗಿ ನಾವು ಹಾಗೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಇಲ್ಲಿ ಮಾರುತಿ ಯುವಕ ಸಂಘ ಅಂತ ಹೇಳ್ಬಿಟ್ಟು ಇಲ್ಲಿ ಯಾವಾಗಲೂ ಸಹಿತ ಗಣೇಶನ ತುಂಬ ಚೆನ್ನಾಗಿ ಕೂರಿಸ್ತಾರೆ. ಹಾಗೆ ಗಣೇಶ ತುಂಬ ಚೆನ್ನಾಗಿ ಇದ್ದಾರೆ. ಭಟ್ರು ಬಂದು ಆಗಲೇ ಪೂಜೆನೂ ಆಗಿತ್ತು, ಭಟ್ರು ಸ್ಪೀಡಾಗಿ ಪೂಜೆನೂ ಸಹ ಮಾಡ್ತಾರೆ. ಗಣಪತಿ ದರ್ಶನ ಎಷ್ಟು ಚೆನ್ನಾಗಿದ್ದಾರೆ ಗಣಪತಿ. ಹಾಗೆ ಗಣಪತಿ ಪೂಜೆ ಎಲ್ಲ ಆಯಿತು. ನೋಡ್ತಾ ಇರ್ಬೋದು ಗಣಪತಿ ತುಂಬ ಕಳೆ ಇತ್ತು, ಅಷ್ಟೊಂದು ಚೆನ್ನಾಗಿ ಕಾಣಿಸಿದ್ರು. ಗಣಪತಿ ಹಬ್ಬದ ದಿವಸ 21 ಗಣಪತಿ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ನಾವು ಎಷ್ಟು ಗಣಪತಿ ದರ್ಶನ ಮಾಡ್ತೀವೋ ಅಷ್ಟು ಒಳ್ಳೆಯದು ಅಂತ. ಆದರೆ ತುಂಬ ಮಳೆ ಇದ್ದಿದ್ದರಿಂದ ಒಂದೇ ಗಣಪತಿ ನೋಡೋಂಗಾಯಿತು. ಹಾಗೆಯೇ ಪೂಜೆ ಎಲ್ಲ ಮುಗ್ದಿತ್ತು, ಇನ್ನೂ ತೀರ್ಥ ಪ್ರಸಾದ ಕೊಡ್ತಾಯಿದ್ರು. ನೋಡಿ ನಮ್ಮ ಏರಿಯಾದಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಇನ್ನೂ ಜನ ಇರ್ತಾರೆ, ಗಣಪತಿ ಬಿಡುವಾಗೂ ಸಹಿತ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಎಷ್ಟು ಜನ ಸೇರ್ತಾರಂತೆ. ಎಷ್ಟು ಮಳೆ ಇರಲಿ ಏನೇ ಇದ್ದರೂ ಸಹಿತ ಬೆಳಗ್ಗೆ 4 ಗಂಟೆವರೆಗೂ ಜನ ಇದ್ದು ಗಣಪತಿನ ನೀರಿಗೆ ಬಿಟ್ಟು ಬರೋ ತನಕನೂ ಇರ್ತಾರೆ. ನೋಡಿ ಎಲ್ಲರೂ ಸೇರಿದ್ರು. ಎಲ್ಲರೂ ಸಹಿತ ಹಾಗೆ ಅಲ್ವಾ, ಹಬ್ಬದ ದಿವಸ ಗಣೇಶನ ಪೂಜೆ ಮುಗಿದ ಮೇಲೇ ಊಟ ಮಾಡ್ತಾ ಇರ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಸಹಿತ ಭಟ್ರು ಬರೋದನ್ನು ಕಾಯ್ತಾ ಇದ್ರು. ಗಣಪತಿನ ಬೆಳಗ್ಗೆ ತಂದಿರೋದು. ಗಣಪತಿನ ಹಿಂದಿನ ದಿವಸನೇ ತಂದಿದ್ರೆ ಇಷ್ಟು ಲೇಟಾಗಿ ಪೂಜೆ ಆಗ್ತಿರ್ಲಿಲ್ಲ. ಗಣಪತಿನ ಅದೇ ದಿವಸನೇ ತಂದು ಇರೋದ್ರಿಂದ ಸ್ವಲ್ಪ ಲೇಟಾಗಿತ್ತು ಪೂಜೆ. ಆಲ್ರೆಡಿ 2 ಗಂಟೆ ಮೇಲಾಗಿತ್ತು. ನೋಡ್ತಾ ಇರ್ಬೋದು ಗಣಪತಿ ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗೆಯೇ ಚಿಕ್ಕ ಗಣಪತಿ ದೊಡ್ಡ ಗಣಪತಿ 2 ಗಣಪತಿ ಇರ್ತಾರೆ. ಹಾಗೆ ನಾವೆಲ್ಲರೂ ಸಹಿತ ಗಣಪತಿ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಮನೆಗೆ ಬಂದು ಇನ್ನು ಊಟ ಮಾಡಿದ್ವಿ. ತುಂಬಾ ಲೇಟಾಗಿತ್ತು, 3 ಗಂಟೆ ಆಗಿತ್ತು ಊಟ. ನಮ್ಮ ಏರಿಯಾದ ಗಣಪತಿ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದ್ದಾರೆ ಅಂತೇಳ್ಬಿಟ್ಟು. ಮಾರುತಿ ಯುವಕ ಸಂಘ ಅಂದ್ಬಿಟ್ಟು ಇವಾಗೆಲ್ಲ ನೋಡಿದ್ರೆ ನಮ್ಮ ಚಿಕ್ಕ ವಯಸ್ಸಿನ ಬಾಲ್ಯ ನೆನಪಾಗುತ್ತೆ. ಗಣಪತಿ ಕೂರಿಸ್ತಿದ್ದಾರೆ ಅಂತ ಅಂದರೆ ಬಿಡೋವರೆಗೂ ಸಮೇತ ಶಾಲೆಗೂ ಹೋಗ್ತಿರ್ಲಿಲ್ಲ, ಹಾಗೆ ಮನೆಗೂ ಹೋಗ್ತಿರ್ಲಿಲ್ಲ, ಗಣಪತಿ ಪೆಂಡಲಲ್ಲೇ ಇರ್ತಿದ್ವಿ. ಆಗೆಲ್ಲ ಏನು ಅಂತಂದರೆ ನಾಳೆ ಗಣೇಶನ ಬಿಡ್ತಾರೆ ಅಂದರೆ ಇವತ್ತು ಫುಲ್ ಡೇ ರಾತ್ರಿ ಎಲ್ಲ ಟಿ ವಿ ಹಾಕ್ಬಿಟ್ಟು ಕೆಲವೊಂದು ದೇವ್ರ ಪಿಕ್ಚರ್ಗಳನ್ನೆಲ್ಲ ಹಾಕ್ತಾಯಿದ್ರು. ಅವಾಗ ಅದೇ ನೋಡೋದೇ ಒಂದು ಖುಷಿ ಆಗ್ತಿತ್ತು. ಈಗ ಪ್ರತಿಯೊಬ್ಬರು ಕೈಯಲ್ಲೂ ಮೊಬೈಲ್ ಇರೋದ್ರಿಂದ ಆವಾಗಿನ ಖುಷಿ ಇವಾಗ ಇರೋದಿಲ್ಲ. ಅಂದರೆ ಈಗೆಲ್ಲ ಮಕ್ಕಳನ್ನ ಬರೋ ದೇವಸ್ಥಾನಕ್ಕೆ ಅಂತ ಕರಿಬೇಕು, ಯಾಕಂದರೆ ಪ್ರತಿಯೊಬ್ಬರು ಕೈಲೂ ಮೊಬೈಲ್ ಇರುತ್ತೆ. ಮೊಬೈಲಲ್ಲೇ ಎಲ್ಲರೂ ಬ್ಯುಸಿ ಇರ್ತಾರೆ. ನಾವು ಚಿಕ್ಕಂದಿರುವಾಗ ಗಣಪತಿ ಕೂರಿಸ್ತಾ ಇದ್ದಿದ್ದು ಖುಷಿನೇ ಒಂಥರ ಬೇರೆ ಥರ ಇತ್ತು. ಆಗ ಮೊಬೈಲ್ ಎಲ್ಲ ಇರಲಿಲ್ಲ. ಆಗ ಗಣಪತಿ ಕೂರಿಸಿದ್ರೆ ಅಂದರೆ ಅಲ್ಲಿಗೆ ನಾವೆಲ್ಲ ಹಾಜರಾಗಿ ಬಿಡ್ತಿದ್ವಿ. ಯಾರು ಮನೇಲಿ ಅಪ್ಪ ಅಮ್ಮ ಮನೆಗೆ ಬರ್ರೋ ಅಂತಲೇ ಕರಿಬೇಕಿತ್ತು, ನಾವು ಮನೆಗೆ ಹೋಗೋಕ್ಕೆ ಕೇಳ್ತಿರ್ಲಿಲ್ಲ. ಆದರೆ ಈಗ ಹಾಗಲ್ಲ, ಮಕ್ಕಳನ್ನ ದೇವಸ್ಥಾನಕ್ಕೆ ಬರ್ರೋ ಅಂತೇಳಿ ನಾವೇ ಕರಿಬೇಕು.
ಈಗಿನ ಮಕ್ಕಳಿಗೆ ಅದೆಲ್ಲ ಖುಷಿನೇ ಇಲ್ಲ. ಹಾಗೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದು ಎಡೆ ಹಾಕಿದ್ರು, ಎಡೆ ಎಲ್ಲ ಹಾಕಿಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ನಂತರ ಊಟ ಮಾಡಿದ್ವಿ. ನೋಡ್ತಾ ಇರ್ಬೋದು ನಮ್ಮ ಮಾವ ಪೂಜೆ ಮಾಡ್ತಾಯಿದ್ದಾರೆ. ಮಾವ ಅತ್ತೆ ಎಲ್ಲ ಫಸ್ಟ್ ಪೂಜೆ ಮಾಡಿದ್ರು. ಆಮೇಲೆ ಭುವನ ಬಂದ, ಭುವನನ್ನು ಸಹಿತ ಪೂಜೆ ಮಾಡ್ತಿದ್ದ. ನನ್ನ ಮಕ್ಕಳು ಮಾತ್ರ ವೀಡಿಯೋಕ್ಕೆ ಬರ್ತಾನೆ ಇರಲಿಲ್ಲ. ಯಾವ ವಿಡಿಯೋ ಮಾಡಿದರೂ ಸಹಿತನೂ ಅವ್ರು ಬರೋದೇ ಇಲ್ಲ. ಹಾಗೆ ಪರವಾಗಿಲ್ಲ, ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ವೀಡಿಯೋ ಮಾಡೋಕ್ಕೆ ಹೋಗಬಾರ್ದಲ್ವ. ಹಾಗಾಗಿ ನಾನು ಅವರಿಗೆ ಒತ್ತಾಯಪೂರ್ವಕವಾಗಿ ಏನು ವೀಡಿಯೋ ಮಾಡೋಕ್ಕೆ ಹೋಗಲ್ಲ. ಹಾಗೆಯೇ ಪ್ರತಿಯೊಬ್ಬರು ಸಹಿತನೂ ಊದಿನ ಕಡ್ಡಿ ಬೆಳಗಿ ಕೈ ಮುಗಿದು ಹಿರಿಯರ ಆಶೀರ್ವಾದ ತಗೊಂಡು ಮತ್ತೆ ನಾವು ಊಟ ಮಾಡ್ತೀವಿ. ನಾವು ಯಾವುದೇ ಪೂಜೆ ಪುನಸ್ಕಾರ ಏನೇ ಇದ್ದರೂ ದೇವರ ಆಶೀರ್ವಾದ, ಹಿರಿಯರ ಆಶೀರ್ವಾದ ಬೇಕೇ ಬೇಕಲ್ವ. ಹಾಗಾಗಿ ನಾವು ಮಾಡಿರೋ ಅಡುಗೆ ಅಂತ ಎಲ್ಲವನ್ನೂ ಸಹಿತ ಎಡೆ ಇಟ್ಬಿಟ್ಟು ಹಾಗೆ ಪೂಜೆ ಮಾಡಿಬಿಟ್ಟು ಮತ್ತೆ ಊಟ ಮಾಡಿದ್ವಿ. ಊಟ ಮಾಡುವಾಗ 3 ಗಂಟೆ ಆಗಿತ್ತು. ನೀವು ನೋಡ್ತಾ ಇರ್ಬೋದು. ನೀವೆಲ್ಲ ಯಾವ ರೀತಿ ಗಣಪತಿ ಹಬ್ಬನ ಆಚರಣೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತೀರೋ ಎಲ್ರಿಗೂ ನಿಮಗೆಲ್ರಿಗೂ ಧನ್ಯವಾದಗಳು. ಫ್ರೆಂಡ್ಸ್, ಯಾವುದೇ ಹಬ್ಬ ಆಗಿರ್ಬೋದು ನಮ್ಮಂಥ ಟೈಲರ್ಸ್ಗಳಿಗೆ ಮಾತ್ರ ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ಹಬ್ಬದ ಟೈಮಲ್ಲಿ ಪ್ರತಿಯೊಬ್ಬರಿಗೂ ಬಟ್ಟೆಗಳು ಬೇಕೇ ಬೇಕು. ಹಾಗೆಯೇ ಊಟ ಹಾಕೋದಕ್ಕೆ ರೆಡಿ ಮಾಡಿದ್ವಿ. ಫ್ರೆಂಡ್ಸ್, ನೀವೆಲ್ಲ ಹಬ್ಬಕ್ಕೆ ಏನು ಸ್ಪೆಷಲ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ. ನೋಡ್ತಾ ಇರ್ಬೋದು. ಹಾಗೆಯೇ ಈ ವರ್ಷ ಹಬ್ಬ ನಿಮ್ಮೂರಲ್ಲಿ ಮಳೆ ಜಾಸ್ತಿ ಇತ್ತಾ ಹೇಗೆ ಅಂತ ಹೇಳಿ ನೋಡಿ. ನಮ್ಮ ಮಕ್ಕಳು ಎಲ್ಲರೂ ಊಟ ಮಾಡ್ತಾಯಿದ್ದಾರೆ. ಹಬ್ಬ ಅಂದ್ರೇ ಅಷ್ಟೇ ಅಲ್ವಾ, ಹೋಳಿಗೆ ಮತ್ತು ತುಪ್ಪ ಇರಲೇಬೇಕು. ಇದ್ದರೆ ಮಾತ್ರ ಫುಲ್ ಫೀಲ್ ಆಗೋದು. ನೋಡಿ, ವೈಭು ಮತ್ತು ಅವರಪ್ಪ ಆಮೇಲೆ ಬಂದರು. ಅಂದರೆ ಅವರು ಗಣಪತಿ ಪೆಂಡಲಲ್ಲಿದ್ದರು. ತುಂಬ ಮಳೆ ಬರ್ತಿತ್ತು. ಹಾಗಾಗಿ ಅವರಿಗೂ ಸಹಿತ ಹೋಳಿಗೆ ಪಾಯಸ ಎಲ್ಲ ಅಂದರೆ ಇಷ್ಟ. ಹಾಗೆಯೇ ಒಂದೊಂದು ಹಬ್ಬದಲ್ಲಿ ಒಂದೊಂದು ವಿಶೇಷವಾದ ಸ್ವೀಟ್ ಅಡುಗೆ ಇದ್ದೇ ಇರುತ್ತಲ್ವ. ಹಾಗೆಯೇ ಎಲ್ರಿಗೂ ಊಟ ಬಡಿಸಿ ಇನ್ನು ನಾವು ಊಟ ಮಾಡೋದು ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾಯಿದ್ವಿ. ಹಾಗೆಯೇ ಎಲ್ಲರೂ ಊಟ ಮಾಡಿ ಮುಗೀತು. ನಮ್ಮ ಮನೆಯವರೇ ನಾವೆಲ್ಲರೂ ಇದ್ವಿ. ಹಾಗೆ ನಾನು ಸರಸ್ವತಿ ಇನ್ನು ಊಟ ಮಾಡೋಣ ಅಂದ್ಬಿಟ್ಟು ಊಟ ಮಾಡೋಕ್ಕೆ ಕೂತ್ವಿ. ತುಂಬಾ ಲೇಟಾಗಿತ್ತು. ಮತ್ತು ಬೆಳಗ್ಗೆಯಿಂದ ಉಪವಾಸ ಇರ್ತೀವಲ್ವ. ಹಾಗಾಗಿ ಮಧ್ಯಾಹ್ನ ಊಟ ಲೇಟ್. ಊಟ ಮಾಡಿದ ಮೇಲಂತೂ ಏನು ಕೆಲಸ ಮಾಡೋದಕ್ಕೆ ಬೇಡ ಅನಿಸ್ಬಿಡುತ್ತೆ. ಊಟ ಮಾಡಿ 1 ಗಂಟೆ ರೆಸ್ಟ್ ಮಾಡಿ ಮತ್ತೆ ನಾವು ಸಂಜೆ ಕರ್ಜಿಕಾಯಿ ಮಾಡಿದ್ವಿ. ಹಾಗೆಯೇ ಸ್ವಲ್ಪ ಭಜನೆ ಸಹಿತ ಮಾಡಿದ್ದೀವಿ. ವಿಡಿಯೋದ ಕೊನೆಯಲ್ಲಿ ಭಜನೆ ಸಹಿತ ಆ್ಯಡ್ ಮಾಡಿದ್ದೀನಿ. ವಿಡಿಯೋ ಮಿಸ್ ಮಾಡದಿರೋ ಹಾಗೆ ನೋಡಿ. ಹಾಗೆಯೇ ಎಲ್ರಿಗೂ ಸಹಿತ ಗೌರಿ ಗಣೇಶ ಹಬ್ಬದ ಶುಭಾಶಯಗಳಂತ ಹೇಳ್ತೀನಿ. ಹಾಗೆಯೇ ಫ್ರೆಂಡ್ಸ್, ನೀವೆಲ್ಲ ಯಾವ ರೀತಿ ಗೌರಿ ಗಣೇಶ ಹಬ್ಬನ ಆಚರಣೆ ಮಾಡ್ತೀರಾ, ಹಾಗೆ ಏನು ಸ್ಪೆಷಲ್ ಅಡುಗೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. 1 ಗಂಟೆ ರೆಸ್ಟ್ ಮಾಡಿ ಬಂದು ನೆಕ್ಸ್ಟು ನಾವು ಸ್ವಲ್ಪ ಕರ್ಜಿಕಾಯಿ ಎಲ್ಲ ಕಲಸಿಟ್ಟಿದ್ದು ಹಾಗೆ ಇತ್ತು, ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ವಿ. ಹಾಗೆಯೇ ಇದೆರಡು ಬೆಕ್ಕುಗಳು ನೋಡ್ಬೋದು. ಇದ್ರ ಹೆಸರು ನನಗೆ ನೆನಪಿಲ್ಲ. ಭುವನ ಕ್ಯಾಟ್ ಫುಡ್ ಹಾಕಲಿ ಅಂತ ಹೇಳ್ಬಿಟ್ಟು ಹೇಗೆ ಕೂಗ್ತಾ ಇದೆ ಅಂತ ಹೇಳ್ಬಿಟ್ಟು 4 ಇತ್ತು ಫ್ರೆಂಡ್ಸ್. ಈಗ 2 ಮರಿ ಬೆಕ್ಕಿದೆ. ಹಾಗೆಯೇ ಎಷ್ಟು ಚೆನ್ನಾಗಲ್ವಾ ಬೆಕ್ಕುಗಳಿದ್ರೆ, ಎಷ್ಟು ಬುದ್ಧಿ ಇದೆ ನೋಡಿ. ಕ್ಯಾಟ್ ಫುಡ್ಡಿಗಾಗಿ ಎಷ್ಟು ಗಲಾಟೆ ಮಾಡ್ತಾ ಇದ್ದಾರೆ. 2 ತಟ್ಟೆ ತುಂಬ ಹಾಲು ಹಾಕಿಟ್ಟಿದೆ. ಅದು ಬೇಡ, ಕ್ಯಾಟ್ ಫುಡ್ ಆದರೆ ಬೇಕು. ನೋಡ್ತಾ ಇರ್ಬೋದು, ತಟ್ಟೆ ಫುಲ್ಲು ಹಾಲು ಹಾಕಿಟ್ಟಿರ್ತಾರೆ. ಆದರೂ ಸಹಿತ ಕ್ಯಾಟ್ ಫುಡ್ಡೇ ಬೇಕು ಅಂತ ಹೇಳಿ ಕೇಳ್ತಾ ಇರ್ತಾರೆ. ಎಷ್ಟು ಹಾಕಿದ್ರೂ ಸಹಿತ ಸಾಕಾಗೋದಿಲ್ಲ. ಬೆಕ್ಕುಗಳು ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮ್ಮ ಮನೇಲೂ ಸಹಿತ ನೀವು ಬೆಕ್ಕುಗಳನ್ನು ಸಾಕಿದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಹೇಳಿ. ನೋಡಿ ಫ್ರೆಂಡ್ಸ್, ಹಾಲು ಈಗ ಕ್ಯಾಟ್ ಫುಡ್ ತಿಂದು ಸ್ವಲ್ಪ ಹಾಲು ಕುಡಿಯೋದಕ್ಕೂ ಹೋಯ್ತು. ತಟ್ಟೆ ತುಂಬ ಹಾಲು ಇದ್ರೂ ಸಹಿತನೂ ಹಾಲು ಕುಡಿಯೋದಿಲ್ಲ, ಕ್ಯಾಟ್ ಫುಡ್ಡೇ ಬೇಕು. ಹಾಗೆಯೇ ಸ್ವಲ್ಪ ಕರ್ಜಿಕಾಯಿ ಮಾಡೋದು ಬ್ಯಾಲೆನ್ಸ್ ಇತ್ತಲ್ವ, ಕರ್ಜಿಕಾಯಿ ಮಾಡಿಬಿಟ್ಟು ಭಜನೆ ಮಾಡಿಬಿಟ್ಟು ನಾವು ರಾತ್ರಿ ಊಟ ಮಾಡಿ ಮನೆಗೆ ಹೋದ್ವಿ. ಹಾಗೆಯೇ ಸರಸ್ವತಿ ಬರಲಿಲ್ಲ ವಿಡಿಯೋಸಿಗೆ. ಇಬ್ಬರು ಸೇರೇ ಮಾಡ್ತಾ ಇದ್ವಿ ಕರ್ಜಿಕಾಯಿನ. ಹಾಗೆಯೇ ನಿನ್ನೆನೇ ಅವಳು ಎಲ್ಲ ರೆಡಿ ಮಾಡಿಟ್ಟಿದ್ಲು, ಕರ್ಜಿಕಾಯಿ ಒಳಗೆ ಹೂರಣ ಎಲ್ಲ. ನಾವು ಇವತ್ತು ಸ್ವಲ್ಪ ಇಬ್ಬರು ಸೇರಿ ಬೇಗ ಬೇಗ ರೆಡಿ ಮಾಡ್ತಾ ಇದ್ವಿ. ನನ್ನ ಮಗ ವಿಡಿಯೋ ಮಾಡಿದ್ದು. ಹಾಗೆಯೇ ಸರಸ್ವತಿ ತಮಾಷೆ ಮಾಡ್ತಾಯಿದ್ಲು, ನಾನೆಲ್ಲ ರೆಡಿ ಮಾಡಿಟ್ಟಿದ್ದು ನೀನು ವಿಡಿಯೋಗೆ ಪೋಸ್ ಕೊಡ್ತಿದ್ಯಾ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು. ಕರ್ಜಿಕಾಯಿ ಹಾಗೆ ಅಲ್ವಾ, ಅವತ್ತಿನ ದಿವಸ ಬೇಡ ಅನಿಸುತ್ತೆ, ಆದರೆ ನೆಕ್ಸ್ಟ್ ಡೇ ಎಲ್ಲ ಏನೋ ಬೇಕು ಬೇಕು ಅನಿಸುತ್ತೆ. ಈ ರೀತಿ ಕರ್ಜಿಕಾಯಿ ಆಗಿತ್ತು. ಭೂಷಿತ ಭವಾನಿ ಶಂಕರ ಭವ ಭಯನಾಶ ಭೋಲಾ ಶಂಕರ ಭವ ಭಯನಾಶ ಭೋಲಾ ಶಂಕರ ಹರ ಹರ ಶಂಕರ ಸಾಂಬ ಶಿವ ಹರ ಹರ ಶಂಕರ ಸಾಂಬ ಶಿವ ಹರ ಹರ ಶಂಕರ ಸಾಯಿ ಶಿವ ಹರ ಹರ ಶಂಕರ ಸಾಯಿ ಶಿವ. ಓಂ ನಮಃ ಶಿವಾಯ ಶಿವಾಯ ನಮಃ. 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 ಓಂ ನಮಃ ಶಿವಾಯ ಶಿವಾಯ ನಮಃ.
ಮನೆಗೆ ಬಾರಮ್ಮ ಅರಿಶಿನ ಕುಂಕುಮವ ಸ್ವೀಕರಿಸಮ್ಮ ಲಕ್ಷ್ಮೀ ರೂಪದಲ್ಲಿ ಮನೆಗೆ ಬಾರಮ್ಮ ಅರಿಶಿನ ಕುಂಕುಮವ ಸ್ವೀಕರಿಸಮ್ಮ ಮುತ್ತೈದೆ ಭಾಗ್ಯ ಸ್ಥಿರವಾಗಿ ಇರುವಂತೆ ಮುತ್ತೈದೆ ಭಾಗ್ಯ ಸ್ಥಿರವಾಗಿ ಇರುವಂತೆ ಸೌಭಾಗ್ಯವತಿ ಎಂದು ಹರಸಮ್ಮ ಮಡಿಲ ತುಂಬುವೆ ಶ್ರೀ ಗೌರಿ ದೇವಿಗೆ ಪರಿಮಳದ ಮಲ್ಲಿಗೆಯ ಮುಡಿಸು